ವಾಟ್ ವಿ ಈಟ್ ಅಂತ ಹೇಳ್ತಾರೆ. ಮೊನ್ನೆ ನಾನೊಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ, ಅದ್ರಲ್ಲಿ ತುಂಬಾನೇ ತಿಳಿದಿರೋರು ಹೇಳ್ತಾ ಇದ್ರು ವಿ ಆರ್ ವಾಟ್ ವಿ ಅಬ್ಸಾರ್ಬ್ ಅಂತ. ವೆಲ್ಕಮ್ ಬ್ಯಾಕ್ ಟು ವೆಲ್ನೆಸ್ ವೆನ್ಸ್ಡೇ ವಿತ್ ಶೋಭಾ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಕ್ ಬಂದಿರುವ ವಿಷಯ ಏನಪ್ಪಾ ಅಂತ ಅಂದ್ರೆ ಅಸಿಡಿಕ್ ಅಂಡ್ ಆಲ್ಕಲಿನ್. ನಾವು ತಿನ್ನುವಂತ ಆಹಾರ ಪದಾರ್ಥದಲ್ಲಿ ಅಸಿಡಿಕ್ ಅಂಡ್ ಆಲ್ಕಲಿನ್ ಅಂತ ಅಂಶ ಇರುತ್ತೆ. ಅಸಿಡಿಕ್ ಮತ್ತು ಆಲ್ಕಲಿನ್ ಅಂಶನ ಅಳತೆ ಮಾಡುವಂತ ಸ್ಕೇಲ್ಗೆ pH ವ್ಯಾಲ್ಯೂ ಅಂತ ಕರೀತಾರೆ. ಹೇಗೆ ಆಹಾರ ಪದಾರ್ಥಕ್ಕೆ pH ವ್ಯಾಲ್ಯೂ ಇದೆಯೋ ಹಾಗೇನೆ ನಮ್ಮ ದೇಹಕ್ಕೂ pH ವ್ಯಾಲ್ಯೂ ಇದೆ. ಯಾವಾಗ ನಮ್ಮ ಆಹಾರ ಪದಾರ್ಥದ pH ವ್ಯಾಲ್ಯೂ ಅಂಡ್ ನಮ್ಮ ದೇಹದ pH ವ್ಯಾಲ್ಯೂ ಬ್ಯಾಲೆನ್ಸ್ ಆಗಿರುತ್ತೆ ಆಗ ನಾವು ಹೆಲ್ದಿ. ಈಗ ಅಸಿಡಿಕ್: ಕಾಫಿ, ಟೀ, ಶುಗರ್, all dairy products, all processed foods, all carbonated drinks, unnatural fruit juice, artificial sweetener, fried foods, non-veg, smoking, tobacco, alcohol and stress. Alkaline: lemon, fresh fruits, fresh vegetables, greens, onion, antioxidant, ಪಾಸಿಟಿವ್ ಎನ್ವಿರಾನ್ಮೆಂಟ್. ನಮ್ಮ ಬಾಡಿ ಅಸಿಡಿಕ್ ಇದ್ದಾಗ ವೈರಸ್ ಅಂಡ್ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗುತ್ತೆ. ನಮ್ಮ ಬಾಡಿ ಆಲ್ಕಲೈನ್ ಇದ್ದಾಗ ವೈರಸ್ ಅಂಡ್ ಬ್ಯಾಕ್ಟೀರಿಯಾ ಸರ್ವೈವ್ ಆಗಲ್ಲ. ನಮ್ಮ ಬಾಡಿ ಆಲ್ಕಲೈನ್ ಕಂಡೀಷನಲ್ಲಿ ಇರಬೇಕಾದ್ರೆ ನಾರ್ಮಲ್ ಹೆಲ್ದಿ ಪರ್ಸನ್ 60% ಆಲ್ಕಲೈನ್ ಫುಡ್ ತಗೋಬೇಕಾಗತ್ತೆ, 40% ಅಸಿಡಿಕ್ ಫುಡ್ ತಗೋಬೋದು. ಆ್ಯಂಡ್ ಯಾರು ಅನ್ಹೆಲ್ದಿ ಇರ್ತಾರೆ ಅವರು 80% ಆಲ್ಕಲೈನ್ ಫುಡ್ ತಗೋಬೋದು, 20% ಅಸಿಡಿಕ್ ಫುಡ್ನ ತಗೋಬೋದು. ಹಾಗಾದ್ರೆ ಕಮೆಂಟ್ ಮಾಡಿ ನೀವೇನೇನು ತಿನ್ನಬೇಕು ಅಂತ. ಯಾರೆಲ್ಲ ಇನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಇನ್ನ ನನ್ನ ವಿಡಿಯೋನ ನೋಡಿಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.